ಭಾರತದಲ್ಲಿ ಟೆಲಿಗ್ರಾಮ್ ನಿಷೇಧಿಸೋಕೆ ರಿಲಯನ್ಸ್ ವಾಟ್ಸಪ್ ಲಾಬಿ. ನೀಟ್ ಪೇಪರ್ ಲೀಕ್. ಟೆಲಿಗ್ರಾಮ್ ನಿಷೇಧ ಇದು ಸರ್ಕಾರದ ಹತಾಶ ನಿರ್ಧಾರನ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರೋ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಅನ್ನ ಜೂನ್ 22ರವರೆಗೆ ತಾತ್ಕಾಲಿಕವಾಗಿ ನಿಷೇಧಿಸಿದೆ. ಜೂನ್ 21ರಂದು ನಡೆಯಲಿರುವ ನೀಟ್ ಮರುಪರೀಕ್ಷೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಮುಖಭಂಗ ಆಗೋದನ್ನು ತಪ್ಪಿಸಿಕೊಳ್ಳೋಕೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಐಟಿ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಈ ತುರ್ತು ಆದೇಶವನ್ನು ಹೊರಡಿಸಿದೆ. ಸರ್ಕಾರದ ಈ ಕ್ರಮದ ವಿರುದ್ಧ ಟೆಲಿಗ್ರಾಮ್ ಸಂಸ್ಥೆ ಮತ್ತು ಅದರ ಸಿಇಒ ಪಾವೆಲ್ ಡುರೋವ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಭಾರತ ಸರ್ಕಾರದ ಈ ಆದೇಶವನ್ನು ಪ್ರಶ್ನಿಸಿ ಈಗಾಗಲೇ ದೆಹಲಿ ಹೈಕೋರ್ಟ್ಗೆ ತುರ್ತು ಅರ್ಜಿಯನ್ನು ಸಲ್ಲಿಸಲಾಗಿದ್ದು, ನ್ಯಾಯಮೂರ್ತಿ ತೆರಸ್ ಕರಿಯಾ ಅವರ ನೇತೃತ್ವದ ಪೀಠ ಇದರ ವಿಚಾರಣೆಗೆ ಸಮ್ಮತಿಸಿದೆ. ಇನ್ನು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಕೇಂದ್ರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿರುವಂತಹ ಪಾವೆಲ್ ಡುರೋವ್ ಮೋದಿ ಸರ್ಕಾರದ ಈ ಕ್ರಮ ಪೇಪರ್ ಲೀಕ್ ಮಾಡಿದ ಅಸಲಿ ಅಪರಾಧಿಗಳನ್ನ ಹಿಡಿಯುವಲ್ಲಿನ ತನ್ನ ವೈಫಲ್ಯವನ್ನು ಮುಚ್ಕೊಳ್ಳೋಕೆ ಕೈಗೊಂಡಿರುವಂತಹ ಹತಾಶ ಯತ್ನ ಅಂತ ಟೀಕಿಸಿದ್ದಾರೆ. ಟೆಲಿಗ್ರಾಮ್ ನಿಷೇಧದ ಹಿಂದೆ ಕೇವಲ ಪೇಪರ್ ಲೀಕ್ ಪ್ರಕರಣ ಮಾತ್ರವಲ್ಲ, ಬದಲಿಗೆ ಪ್ರಬಲ ಕಾರ್ಪೊರೇಟ್ ಕಂಪನಿಗಳ ನಡುವಿನ ವ್ಯವಹಾರಿಕ ಯುದ್ಧವೂ ಅಡಗಿದೆ ಅಂತ ಟೆಲಿಗ್ರಾಮ್ ಸಿಇಒ ಪಾವೆಲ್ ಡುರೋವ್ ಗಂಭೀರ ಆರೋಪ ಮಾಡಿದ್ದಾರೆ. ಮೆಟಾ ಭಾಗಶಃ ಪಾಲನ್ನ ಹೊಂದಿರುವಂತಹ ಭಾರತದ ರಿಲಯನ್ಸ್ ಗ್ರೂಪ್ ಮತ್ತು ಅದರ ಪ್ರತಿಸ್ಪರ್ಧಿ ವಾಟ್ಸಪ್ ಸೇರಿ ಭಾರತದಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನ ನಿಷೇಧಿಸೋಕೆ ಸರ್ಕಾರದ ಮಟ್ಟದಲ್ಲಿ ತೀವ್ರ ಲಾಬಿ ನಡೆಸಿವೆ ಅಂತ ಇವರು ದೂರಿದ್ದಾರೆ. ಅಷ್ಟೇ ಅಲ್ಲ, ರಿಲಯನ್ಸ್ ಸಂಸ್ಥೆಯ ಬಿಜಿಪಿ ಹೈಜಾಕಿಂಗ್ ಎಂಬ ಅಕ್ರಮ ತಾಂತ್ರಿಕ ವಿಧಾನದ ಮೂಲಕ ಭಾರತದ ಹೊರಗಿನ ಯುಎಇ ಸೇರಿದಂತೆ ಹಲವು ದೇಶಗಳ ಕೋಟ್ಯಾಂತರ ಬಳಕೆದಾರರಿಗೆ ಟೆಲಿಗ್ರಾಮ್ ಸಿಗದಂತೆ ಇಂಟರ್ನೆಟ್ ಮಾರ್ಗಗಳನ್ನ ಮುಚ್ಚಿ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸ್ತಾ ಇದೆ ಅಂತ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪಾವೆಲ್ ಕಿಡಿಕಾರಿದ್ದಾರೆ. ಆದರೆ ಈ ಆರೋಪಗಳನ್ನ ತಳ್ಳಹಾಕಿರುವಂತಹ ಭಾರತೀಯ ಟೆಲಿಕಾಂ ವಲಯದ ಮೂಲಗಳು ಪಾವೆಲ್ ಡುರೋವ್ ಅವರು ರಿಲಯನ್ಸ್ ಜಿಯೋ ಮತ್ತು ಅನಿಲ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಕಮ್ಯುನಿಕೇಶನ್ ಸಂಸ್ಥೆಗಳ ನಡುವೆ ಗೊಂದಲ ಮಾಡಿಕೊಂಡು ಸುಳ್ಳು ಮಾಹಿತಿ ಹರಡ್ತಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪರೀಕ್ಷಾ ಮಂಡಳಿಯ ಒಳಗಿನ ಲೋಪದೋಷಗಳನ್ನ ಸರಿಪಡಿಸೋ ಬದಲು ದೇಶದಲ್ಲಿ ಶೈಕ್ಷಣಿಕ ಮತ್ತು ವೃತ್ತಿಪರ ಕೆಲಸಗಳಿಗಾಗಿ ಈ ಆಪ್ ಬಳಸ್ತಾ ಇದ್ದಂತ 15 ಕೋಟಿಗೂ ಹೆಚ್ಚು ಸಾಮಾನ್ಯ ಭಾರತೀಯ ಬಳಕೆದಾರರಿಗೆ ಸರ್ಕಾರ ಅನಗತ್ಯವಾಗಿ ತೊಂದರೆ ಕೊಟ್ಟಿದೆ ಅಂತ ಇವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಡೀ ಪ್ಲಾಟ್ಫಾರ್ಮ್ ನಿಷೇಧಿಸೋದ್ರಿಂದ ಪರೀಕ್ಷಾ ಅಕ್ರಮಗಳು ನಿಲ್ಲೋದಿಲ್ಲ, ಬದಲಿಗೆ ವಂಚಕರು ಬೇರೆ ಆಪ್ಗಳಿಗೆ ವಲಸೆ ಹೋಗ್ತಾರೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ಸೈಬರ್ ಪೊಲೀಸರ ಕೋರಿಕೆಯ ಮೇರೆಗೆ ವಂಚನೆ ನಡೆಸ್ತಾ ಇದ್ದಂತ ನೂರಾರು ಚಾನೆಲ್ಗಳನ್ನು ಈಗಾಗಲೇ ಡಿಲೀಟ್ ಮಾಡಲಾಗಿದ್ರೂ ಸಹ ಇಡೀ ಆಪ್ ನಿರ್ಬಂಧಿಸೋದು ತಪ್ಪು ನಿರ್ಧಾರ ಅಂತ ವಾದಿಸಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇಂಟರ್ನೆಟ್ ಸ್ವಾತಂತ್ರ್ಯ ಪರ ಹೋರಾಡುವ ದೇಶದ ಹಲವು ಸ್ವತಂತ್ರ ಸಂಸ್ಥೆಗಳು ಸಹ ಸರ್ಕಾರದ ಈ ಕ್ರಮವನ್ನ ಅಪ್ರಾಯೋಗಿಕ ಅಂತ ಕರೆದಿದೆ. ಹಾಗಾದ್ರೆ ಈ ಇಡೀ ಆಪ್ ಅನ್ನು ನಿಷೇಧಿಸೋಕೆ ಕಾರಣ ಏನು? ಮೇ ತಿಂಗಳಲ್ಲಿ ನಡೆದಿದ್ದ ಮೊದಲ ಪರೀಕ್ಷೆಯ ಪೇಪರ್ ಲೀಕ್ ಆಗಿದ್ದನ್ನ ತಡೆಯೋಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮತ್ತು ಗೃಹ ಸಚಿವಾಲಯಕ್ಕೆ ಸಾಧ್ಯ ಆಗಿರಲಿಲ್ಲ. ಟೆಲಿಗ್ರಾಮ್ ನಲ್ಲಿ ಸಕ್ರಿಯವಾಗಿದ್ದಂತ ಪೇಪರ್ ಲೀಕ್ಡ್ ನೀಟ್ ಪ್ರೈವೇಟ್ ಮಾಫಿಯಾನಂತಹ ಗ್ರೂಪ್ಗಳು ವಿದ್ಯಾರ್ಥಿಗಳಿಂದ ಮತ್ತು ಪೋಷಕರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ವು. ಒಂದು ಗ್ರೂಪ್ ಬ್ಯಾನ್ ಮಾಡಿದ್ರೆ ವಂಚಕರು ಕೆಲವೇ ನಿಮಿಷಗಳಲ್ಲಿ ಮತ್ತೊಂದು ಗ್ರೂಪ್ ಅನ್ನು ಸೃಷ್ಟಿಸ್ತಾ ಇದ್ರು. ಇದರ ಜೊತೆಗೆ ಟೆಲಿಗ್ರಾಮ್ ಆಪ್ ನಲ್ಲಿ ಹಳೆಯ ಪೋಸ್ಟ್ ಗಳನ್ನ ಎಡಿಟ್ ಮಾಡಿ ಹೊಸ ಫೈಲ್ ಹಾಕಿದ್ರೂ ಸಹ ಹಳೆ ಸಮಯವೇ ತೋರಿಸುವಂತ ತಾಂತ್ರಿಕ ವ್ಯವಸ್ಥೆಯೂ ಇದೆ. ಪರೀಕ್ಷೆ ಮುಗಿದ ನಂತರ ಅಸಲಿ ಪ್ರಶ್ನೆ ಪತ್ರಿಕೆಯನ್ನ ಹಳೆಯ ಪೋಸ್ಟ್ಗೆ ಎಡಿಟ್ ಮಾಡಿ ಸೇರಿಸಿ ಪರೀಕ್ಷೆಗೂ ಮೊದಲೇ ಲೀಕ್ ಆಗಿದೆ ಎಂಬಂತೆ ಬಿಂಬಿಸಿ ವಂಚಕರು ಸಾರ್ವಜನಿಕರಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದ್ರು. ಈ ಟೈಮ್ ಸ್ಟ್ಯಾಂಡ್ ಫ್ರಾಡ್ ಅನ್ನ ಹತ್ತಿಕ್ಕೋಕೆ ವಿಫಲರಾಗಿರುವಂತಹ ಐಟಿ ಸಚಿವಾಲಯ ಆಪ್ ನಿಷೇಧಿಸೋದರ ಜೊತೆಗೆ ಜೂನ್ 30ರೊಳಗೆ ಭಾರತದಲ್ಲಿ ಹಳೆಯ ಸಂದೇಶಗಳನ್ನ ಎಡಿಟ್ ಮಾಡೋ ಸೌಲಭ್ಯವನ್ನು ಸ್ಥಗಿತಗೊಳಿಸಿದೆ. ದೇಶದಲ್ಲಿ ಶಿಕ್ಷಣ ಮಂತ್ರಿ ಇದ್ದು ಇಂತಹ ಬೃಹತ್ ಪೇಪರ್ ಲೀಕ್ ಹಗರಣಗಳು ಸಾಲು ಸಾಲಾಗಿ ನಡೀತಾ ಇರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಮತ್ತು ಇಂತಹ ಹಗರಣಗಳನ್ನ ತಡೆಯುವಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇಂತಹ ಜವಾಬ್ದಾರಿಯುತ ಸ್ಥಾನಕ್ಕೆ ಅವರು ಸೂಕ್ತವಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದು, ಸಾರ್ವಜನಿಕರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ.
ಹೌದು, ನೀಟ್ ಪರೀಕ್ಷಾ ಅಕ್ರಮದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂಬ ಒತ್ತಾಯ ದೇಶದಾದ್ಯಂತ ತೀವ್ರಗೊಂಡಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಮುಖ ರಾಜಕೀಯ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. 22 ಲಕ್ಷಕ್ಕೂ ಹೆಚ್ಚು ವೈದ್ಯಕೀಯ ಆಕಾಂಕ್ಷಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬಲಿಕೊಟ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇರುವಂತಹ ಪೇಪರ್ ಲೀಕ್ ಮಾಫಿಯಾಗೆ ಸರ್ಕಾರವೇ ಕುಮ್ಮಕ್ಕು ನೀಡ್ತಾ ಇದೆ ಅಂತ ಪ್ರತಿಪಕ್ಷಗಳು ಗಂಭೀರವಾಗಿ ಆರೋಪಿಸಿದೆ. ದೇಶದಲ್ಲಿ ಪರೀಕ್ಷಾ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ವಹಿಸಿರೋದನ್ನ ಪ್ರಶ್ನಿಸಿರುವ ನಾಯಕರು ಪ್ರಧಾನ್ ಅವರನ್ನ ತಕ್ಷಣವೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಪಟ್ಟಿಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೆದಂತ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಯುವಕರು ಪಾಲ್ಗೊಂಡು ಸಚಿವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೇಪರ್ ಲೀಕ್ ಹಗರಣ ಹಾಗೂ ಮಾನಸಿಕ ಕಿರುಕುಳ ತಾಳಲಾರದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಸಹ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬೋ ಬದಲು ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕೀಯ ಪ್ರಚಾರದಲ್ಲೇ ನಿರತರಾಗಿದ್ದಾರೆ ಅಂತ ಪ್ರತಿಭಟನಾಕಾರರು ದೂರಿದ್ದಾರೆ. ದೇಶದ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಶಿಕ್ಷಣ ಸಚಿವ ಅಂತ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆದಿರುವ ಪ್ರತಿಭಟನಾಕಾರರು ಪರೀಕ್ಷಾ ಮಂಡಳಿಯಲ್ಲಿ ಜವಾಬ್ದಾರಿ ಮತ್ತು ಪಾರದರ್ಶಕತೆಯನ್ನು ತರಬಲ್ಲ ಸಮರ್ಥ ವ್ಯಕ್ತಿಯನ್ನು ಈ ಸ್ಥಾನಕ್ಕೆ ನೇಮಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪೇಪರ್ ಲೀಕ್ ಮಾಫಿಯಾವನ್ನ ಬುಡ ಸಮೇತ ಕಿತ್ತೊಗೆಯೋ ಬದಲು ಇಡೀ ಆಪ್ ನಿಷೇಧಿಸಿರೋದು ಸರ್ಕಾರದ ಅಸಹಾಯಕತೆಯನ್ನ ಎದ್ದು ಕಾಣಿಸುವಂತೆ ಮಾಡಿದೆ ಅಂತ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಬಳಕೆದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಪ್ಪು ಮಾಡಿದ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವಲ್ಲಿ ವಿಫಲರಾಗಿರುವಂತಹ ತನಿಖಾ ಸಂಸ್ಥೆಗಳು ಇಡೀ ಕಮ್ಯುನಿಕೇಶನ್ ನೆಟ್ವರ್ಕ್ ಅನ್ನೇ ಬಂದ್ ಮಾಡಿರೋದು ಸಾಮಾನ್ಯ ಜನರ ದೈನಂದಿನ ಬದುಕಿಗೆ ಕೊಳ್ಳಿ ಇಟ್ಟಂತಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ವೃತ್ತಿಪರರು ತಮ್ಮ ಶೈಕ್ಷಣಿಕ ಮಾಹಿತಿಗಳ ವಿನಿಮಯಕ್ಕಾಗಿ ಅಧಿಕೃತವಾಗಿ ನೆಚ್ಚಿಕೊಂಡಿದ್ದಂತಹ ವೇದಿಕೆಯನ್ನ ಏಕಾಏಕಿ ಕಸಿದುಕೊಳ್ಳಲಾಗಿದೆ. ಸರ್ಕಾರದ ಈ ಕ್ರಮ ಕೇವಲ ಒಂದು ತಾತ್ಕಾಲಿಕ ಮುಲಾಮಷ್ಟೇ ಹೊರತು ಹಗರಣದ ಮೂಲ ಬೇರನ್ನ ಕತ್ತರಿಸುವಂತ ದೀರ್ಘಕಾಲೀನ ತಂತ್ರಜ್ಞಾನ ಆಧಾರಿತ ಪರಿಹಾರ ಅಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಪರೀಕ್ಷಾ ಅಕ್ರಮಗಳನ್ನ ತಡೆಯೋ ಹೆಸರಲ್ಲಿ ತಂತ್ರಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೇಲೆ ಇಂತಹ ನಿಷೇಧ ಹೇರೋದು ದೇಶದ ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ತರುತ್ತೆ. ಭವಿಷ್ಯದಲ್ಲಿ ಪ್ರತಿ ಬಾರಿಯೂ ಪೇಪರ್ ಲೀಕ್ ಆದಾಗ್ಲೆಲ್ಲ ಆಪ್ಗಳನ್ನು ನಿಷೇಧಿಸ್ತಾ ಹೋದ್ರೆ ದೇಶದ ಸೈಬರ್ ಭದ್ರತೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಮೇಲಿರುವ ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಡುತ್ತೆ. ಜೂನ್ 22 ನಂತರ ಟೆಲಿಗ್ರಾಮ್ ಮೇಲಿನ ನಿರ್ಬಂಧ ತೆರವಾಗಬಹುದು. ಆದರೆ ದೇಶದ ಪರೀಕ್ಷಾ ಮಂಡಳಿಗಳ ಒಳಗಿನ ಭ್ರಷ್ಟಾಚಾರ ಮತ್ತು ಲೋಪದೋಷಗಳನ್ನ ವ್ಯವಸ್ಥಿತವಾಗಿ ಸರಿಪಡಿಸದೇ ಇದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕವಿದಿರುವಂತಹ ಆತಂಕದ ಕಾರ್ಮೋಡಗಳು ದೂರ ಆಗೋದಿಲ್ಲ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಡಿಜಿಟಲ್ ನಿಷೇಧದ ಹಾದಿ ಬಿಟ್ಟು ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರುವ ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.